ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ. ಸೊ ನೋಡ್ತಿರಬಹುದು, ಈಗ ಇಲ್ಲಿ ತನಕ ಒಂದು ಮಾತು ಕಾನ್ಸೆಪ್ಟ್ ನಡೀತಾ ಇತ್ತು. ಏಕಂತಂದರೆ ಸೊ ಇವರು ಯಾವುದೇ ಒಂದು ಸರ್ಕಾರ ನೋಟಿಫಿಕೇಶನ್ ಮಾಡಿಲ್ಲ, ನೋಟಿಫಿಕೇಶನ್ ಆಗಿಲ್ಲ 2022ರಿಂದ ಇಲ್ಲಿ ತನಕ ಯಾವುದೇ ಒಂದು ಕಾಲ್ ಫಾರ್ಮ್ ಆಗಿಲ್ಲ, ಹಾಗೆ ಹೀಗೆ ಅಂತ ಎಲ್ಲನೂ ಮಾತನಾಡಿ ಕೇಳಿ ಬರ್ತಾ ಇತ್ತು. ಆದರೆ ಈಗ ನೋಡ್ತಾ ಹೋದರೆ ಧಮಾಕ ಮೇಲೆ ಧಮಾಕ ಅಂತ ಕೊಡ್ತಾನೆ ಇದ್ದಾರೆ ಸ್ನೇಹಿತರೆ. ಸೊ ಫಸ್ಟ್ PC ಕಾಲ್ ಮಾಡಿದ್ರು ಸಿವಿಲ್ಗೆ ಸಂಬಂಧಪಟ್ಟಂತೆ. ಸೊ ಅದಾದ ನಂತರ ನೋಡಿ AO ಮತ್ತು AOಗೂ ಸಹ ಸಂಬಂಧಪಟ್ಟಂತೆ ಕಾಲ್ ನೋಟಿಫಿಕೇಶನ್ ಆಯಿತು. ಸೊ ಅದಾದ ನಂತರ ವಿಲೇಜ್ ಅಕೌಂಟೆಂಟ್ ಆಫೀಸರ್ ಸಹ ನೋಟಿಫಿಕೇಶನ್ ಆಗಿದೆ. ಈಗ ಮತ್ತೊಂದು ಅಂತ ಹೇಳಿದರೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ KRSP ಆಗಿ 1455 ಇದು ಒಂದು RPCಗೆ ಸಂಬಂಧಪಟ್ಟಂತೆ ಈ ಒಂದು ನೇರ ನೇಮಕಾತಿಯ ಕುರಿತು ಒಂದು ನೋಟಿಫಿಕೇಶನ್ ಹೊರಡಿಸಿದ್ದಾರೆ ಸ್ನೇಹಿತರೆ. ಈಗ ರೀಸೆಂಟ್ ಆಗಿ 10/7 ಅಂದರೆ ಜುಲೈ 10ನೇ ತಾರೀಕು ಬಿಟ್ಟಿರ್ತಕ್ಕಂಥ ಒಂದು ನೋಟಿಫಿಕೇಶನ್ ಸ್ನೇಹಿತರೆ. ಸೊ ಈಗ ಆಲ್ರೆಡಿ ಯಾರೆಲ್ಲ PC-ಗೆ ಸ್ಟಡಿಯನ್ನು ಮಾಡ್ತಕ್ಕಂಥದ್ದಿದ್ರು, ಸೊ ಇವರು ಸಹ ಈ ಒಂದು ಇದಕ್ಕೆ ಅಪ್ಲಿಕೇಶನ್ ಹಾಕಿ ಮುಂದಿನ ಎಕ್ಸಾಮ್ನ ತಗೊಳ್ಬಹುದಾಗಿರುತ್ತೆ ಸ್ನೇಹಿತರೆ. ಓಕೆ, ಇದಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಡೇಟ್ ಇದೆ, ಯಾವ್ದು ಲಾಸ್ಟ್ ಡೇಟ್ ಇದೆ, ಯಾರೆಲ್ಲ ಅಪ್ಲಿಕೇಶನ್ ಹಾಕಬಹುದು ಆ್ಯಂಡ್ ಅಪ್ಲಿಕೇಶನ್ ಫೀಸ್ ಎಷ್ಟು, ಸೊ ಇದನ್ನೆಲ್ಲ ನೋಡ್ತಾ ಹೋಗೋಣ ಬನ್ನಿ. ನೋಡಿ ಸ್ನೇಹಿತರೆ, ಡೆಫಿನೆಟ್ ಆಗಿ ಈ ಒಂದು ಎಕ್ಸಾಮ್ ಏನಿದೆಯೋ ಇದಕ್ಕೆ ಲಿಖಿತ ಪರೀಕ್ಷೆಯ ಜೊತೆಗೆ ಈ ಒಂದು ದೇಹದಾಢ್ಯತೆ ಮತ್ತು ಇತರ ನೇಮಕಾತಿಗೆ ಅರ್ಹತೆ ಪಡೆಯುವಂಥ ಒಂದು ಪರೀಕ್ಷೆ ಡೆಫಿನೆಟ್ ಆಗಿ ಇದೆ. ತಾನೆ ಮೇನ್ ಆಗಿ ನೋಡ್ತಾ ಹೋದ್ರೆ ಲಿಖಿತ ಪರೀಕ್ಷೆ ಇರುತ್ತೆ, ಮತ್ತೆ ಈ ಒಂದು ದೈಹಿಕ ಪರೀಕ್ಷೆ ಡೆಫಿನೆಟ್ ಆಗಿ ಇದ್ದೇ ಇರುತ್ತೆ ಸ್ನೇಹಿತರೆ. ಆಯ್ತಾ, ಅದಾದ ನಂತರ ನೋಡ್ತಾ ಹೋದ್ರೆ ಇದಕ್ಕೆ ಎಷ್ಟು ಪೋಸ್ಟ್ಗಳಿದಾವೆ ಅಂತ ನೋಡ್ತಾ ಹೋದಾಗ ನೋಡಿ 1455 ಪೋಸ್ಟ್ ಇದಾವೆ. ಇದರಲ್ಲಿ 1382 ಪುರುಷರಾಗಿದೆ, 73 ಮಹಿಳೆಯರು. ಸೊ ಮಹಿಳೆಯರ ಸಂಖ್ಯೆ ಕಡಿಮೆ ಇದೆ ಸ್ನೇಹಿತರೆ. ಪುರುಷರಿಗೆ 1382 ಪೋಸ್ಟ್ ಇದೆ. ಸೊ ನಮ್ಮ ವೇತನ ಶ್ರೇಣಿ ನೋಡ್ತವ್ರೆ 37,500ರಿಂದ 76,100. ಸೊ ಹಾಗಾಗಿ ಯಾರೆಲ್ಲ ಅರ್ಹತೆಯನ್ನು ಪಡ್ಕೊಳ್ತಾರೋ ಸೊ ಅವ್ರ ಅಪ್ಲಿಕೇಶನ್ ಹಾಕಬಹುದು. ಇನ್ನು ಇದಕ್ಕೆ ಇರ್ತಕ್ಕಂಥ ಒಂದು ಶೈಕ್ಷಣಿಕ ವಿದ್ಯಾರ್ಹತೆ ಅಂತ ಹೇಳಿದ್ರೆ ಸೆಕೆಂಡ್ PUC ಆಗಿರಬೇಕಾಗಿರುತ್ತೆ. ಮಾಸ್ಟರ್ ಶುಡ್ ಕಂಪಲ್ಸರಿ. ಡಿಗ್ರಿ ಮಾಡಿದ್ರು ಓಕೆ, ಅದೇನೋ ನಮ್ಗೆ ನೆಸೆಸಿಟಿ ಇಲ್ಲ, ಬಟ್ ಸೆಕೆಂಡ್ PU ಆಗಿದೆ ಅಂತ ನೀವು ಡೆಫಿನೆಟ್ ಆಗಿ ಅಪ್ಲಿಕೇಶನ್ ಹಾಕಬಹುದು. ಸೆಕೆಂಡ್ PUಗೆ ತತ್ಸಮ, ಈಗ ಸೆಕೆಂಡ್ PU ಮಾಡಿಲ್ಲ, ಅದ್ರ ಬದಲು ನಾವು ಡಿಪ್ಲೊಮೊ ಆ ರೀತಿ ಏನಾದ್ರು ಮಾಡಿದ್ದೀವಿ ಅಂದರೆ ಓಕೆ, ಅದೂ ಸಹ ಆಗುತ್ತೆ. ಸೆಕೆಂಡ್ PU ಬದಲಾಗಿ ಅದಕ್ಕೆ ಈಕ್ವಲೆಂಟ್ ಆಗಿ ಯಾವುದೋ ಒಂದು ಕ್ವಾಲಿಫಿಕೇಶನ್ ಮಾಡಿದ್ರು ಸಹ ನೀವು ಹಾಕಬಹುದಾಗಿರುತ್ತೆ ಸ್ನೇಹಿತರೆ. ಇನ್ನು ಹೇಳ್ಬೇಕಂದ್ರೆ ನೋಡಿ, ಇಲ್ಲಿ 12ನೇ ಕ್ಲಾಸ್ ಅಂತ ಏನಿದ್ವೋ ಸೊ ಅವರು ಸಹ ಹಾಕಬಹುದಾಗಿರುತ್ತೆ. ಇನ್ನು ನೆಕ್ಸ್ಟ್ ನೋಡ್ತಾ ಹೋದ್ರೆ ಕಡ್ಡಾಯ ಕನ್ನಡ ಎಕ್ಸಾಮು ಸಹ ಇರುತ್ತೆ ಸ್ನೇಹಿತರೆ. ಸೊ ಅದಕ್ಕಿಂತ ಮೊದಲು ಈ ಒಂದು ಅಭ್ಯರ್ಥಿಗಳಿಗೆ ಎಷ್ಟು ವಯೋಮಿತಿ ಆಗಿರ್ಬೇಕು ಅನ್ನೋದು ಒಂದಿದೆ ಸ್ನೇಹಿತರೆ. ಸೊ ಕನಿಷ್ಠ 18 ವರ್ಷ ಆಗಿರಲೇಬೇಕು. 18 ವರ್ಷದ ಕೆಳಗಡೆ ಇರ್ತಕ್ಕಂಥವ್ರಿಗೆ ಯಾವುದೇ ಒಂದು ಅರ್ಹತೆ ಇರೋದಿಲ್ಲ. ಇಲ್ಲಿ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 30 ವರ್ಷ ಜಾಸ್ತಿ ಅಂದರೆ ಮ್ಯಾಕ್ಸಿಮಮ್ 33 ವರ್ಷ ಆಗಿರಬೇಕು. ಆ್ಯಂಡ್ ಪರಿಶಿಷ್ಟ ಜಾತಿ, ಪಂಗಡ, ಪ್ರವರ್ಗ 1, 2A, 2B, 3A, 3B ಬಂದು 35 ವರ್ಷ ಆಗಿರಬೇಕಾಗಿರುತ್ತೆ ಮ್ಯಾಕ್ಸಿಮಮ್. ಆ್ಯಂಡ್ ಬುಡಕಟ್ಟು ಅಭ್ಯರ್ಥಿಗಳಿಗೆ 38 ವರ್ಷಗಳು ಮ್ಯಾಕ್ಸಿಮಮ್. ಓಕೆ, ಇಷ್ಟು ಆಗಿರುತ್ತೆ. ಇನ್ನು ಡೇಟ್ ಯಾವಾಗ ನೀವು ಅಪ್ಲಿಕೇಶನ್ ಹಾಕಬೇಕಂತ ನೋಡೋದಾದರೆ 13ನೇ ತಾರೀಕಿಂದ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. 10/8 ಅಂದರೆ ಆಗಸ್ಟ್ 10ನೇ ತಾರೀಕು ಲಾಸ್ಟ್ ಎಂಡ್ ಆಗಿರುತ್ತೆ. ಶುಲ್ಕವನ್ನು ಪಾವತಿ ಮಾಡಬೇಕಂದ್ರೆ 11ನೇ ತಾರೀಕು 8ನೇ ತಿಂಗಳು ಲಾಸ್ಟ್ ಆಗಿರುತ್ತೆ ಸ್ನೇಹಿತರೆ. ಸೊ ಇದು ಮುಂದೆನೂ ಹೋಗಬಹುದು, ಈ ಲಾಸ್ಟಿಗೆ ಸಹ ನಿಂತ್ಕೊಳ್ಬಹುದು. ಯಾಕಂದರೆ ಈಗ PC ಕಾಲ್ ಆಗಿತ್ತು, ಸೊ ಅದು ಎಕ್ಸ್ಟೆಂಡ್ ಆಗಿತ್ತು. ಹಾಗಾಗಿ ಇದು ಆಗಬಹುದೇನೋ, ಇಲ್ಲ ಅನ್ನೋ ಇಲ್ಲ. ಓಕೆ, ಇನ್ನು ನೆಕ್ಸ್ಟ್ ನೋಡ್ತಾ ಹೋದರೆ ಸ್ನೇಹಿತರೆ ಶುಲ್ಕ, ಅರ್ಜಿ ಶುಲ್ಕ ಅಥವಾ ಆನ್ಲೈನ್ ಮೂಲಕ ಕಟ್ತಕ್ಕಂಥ ಶುಲ್ಕ ಎಷ್ಟು ಅಂತ ಹೇಳಿದ್ರೆ ಈಗ ಪ್ರವರ್ಗ 2A, 2B, 3A, 3Bಗೆ 750 ಇದೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಹಾಗೂ ಮಾಜಿ ಸೈನಿಕರ ಅಭ್ಯರ್ಥಿಗಳಿಗೆ 500 ರೂಪಾಯಿ ಆನ್ಲೈನ್ ಫೀಸ್ ಇರ್ತಕ್ಕಂಥದ್ದು ಆಗಿರುತ್ತೆ. ನಾನು ಲಿಖಿತ ಪರೀಕ್ಷೆ ಹೇಳಿದಾಗೆ ಆನ್ಲೈನ್ ಮೂಲಕ ಇರ್ತಕ್ಕಂಥದ್ದಲ್ಲ, ಅದು ಆಫ್ಲೈನ್. ಓಕೆ, OMR ಶೀಟ್ ಕೊಡ್ತಾರೆ, ಅದರಲ್ಲಿ ಫಿಲ್ ಮಾಡ್ತಕ್ಕಂಥದ್ದು. ಡೆಫಿನೆಟ್ ಆಗಿ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ ಸ್ನೇಹಿತರೆ. ಸೊ ಇದನ್ನ ನಾವು ನೆಕ್ಸ್ಟ್ ಒಂದು ವಿಡಿಯೋ ನೋಡ್ತಾ ಹೋಗೋಣ. ಬಟ್ ಇವಾಗಿನ ಒಂದು ಇದ್ರಲ್ಲಿ ನೋಡ್ತಾ ಹೋದಾಗ 1400 ಚಿಲ್ಲರೆ ಪೋಸ್ಟ್ ಏನಿದೆಯೋ ಸೊ ಅಷ್ಟು ಡೆಫಿನೆಟ್ ಆಗಿ ಕಾಲ್ ಆಗಿದೆ. ಯಾರೆಲ್ಲ ಸೆಕೆಂಡ್ PU ಕಂಪ್ಲೀಟ್ ಮಾಡಿರ್ತಾರೋ ಆ್ಯಂಡ್ ಯಾರೆಲ್ಲ ಸ್ಟಡಿಯನ್ನು ಮಾಡ್ತಿರ್ತಾರೋ ಅವರು ಡೆಫಿನೆಟ್ ಆಗಿ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದಾಗಿರುತ್ತೆ. ಆ್ಯಂಡ್ ಮತ್ತೊಂದು ಪಾಯಿಂಟ್ ಏನಂತ ಹೇಳಿದ್ರೆ ಸ್ನೇಹಿತರೆ, ಎಕ್ಸಾಮ್ ನಡೀತಕ್ಕಂಥ ಇದನ್ನು ಸಹ ಕೊಟ್ಬಿಟ್ಟಿದ್ದಾರೆ. ಲಿಖಿತ ಪರೀಕ್ಷೆ ಯಾವಾಗ ಅಂತ ಹೇಳಿದ್ರೆ 20ನೇ ತಾರೀಕು 9ನೇ ತಿಂಗಳು, ಅಂದರೆ ಈ ಒಂದು ಏನು 10ನೇ ತಾರೀಕು 7ನೇ ತಿಂಗಳಲ್ಲಿ ನೀವೊಂದು ಅಪ್ಲಿಕೇಶನ್ ಸ್ಟಾರ್ಟ್ ಮಾಡಿದ್ದೀರಾ ಅಂತ ಹೇಳಿದ್ರೆ 13ರಿಂದ ಸ್ಟಾರ್ಟು ಸ್ನೇಹಿತರೆ. ಆ್ಯಂಡ್ 20ನೇ ತಾರೀಕು ಎಕ್ಸಾಮ್ ಇದೆ. ಸೊ ಅಲ್ಲಿಗೆ 2 ತಿಂಗಳ ಮೇಲೆ ಹೆಚ್ಚು ಕಮ್ಮಿ 7 ದಿನ, ಎಸ್ ಹೌದು, ಅಷ್ಟು ಟೈಮ್ನು ಸಹ ಕೊಟ್ಬಿಟ್ಟಿದ್ದಾರೆ. ಸೊ ಅಷ್ಟರಲ್ಲಿ ನೀವು ಪ್ರಿಪೇರನ್ನು ಆಗಬೇಕಾಗಿರುತ್ತೆ. ಓಕೆ, ನಂತರ ದಿನಗಳಲ್ಲಿ ಕಡ್ಡಾಯ ಕನ್ನಡ ಸಹ ಇರುತ್ತೆ ಡೆಫಿನೆಟ್ ಆಗಿ. ಅದನ್ನು ನಂತರ ದಿನಗಳಲ್ಲಿ ಅದರ ಒಂದು ಟೈಮನ್ನು ಕೊಡ್ತಾ ಹೋಗ್ತಾರೆ. ಸೊ ಇಷ್ಟು ಸ್ನೇಹಿತರೆ ಈ ಒಂದು PC-ಗೆ ಸಂಬಂಧಪಟ್ಟಂತೆ ಆಗಿತ್ತು. ಋಣಾತ್ಮಕ ಮೌಲ್ಯಮಾಪನ ಇರುತ್ತೆ. ಇನ್ನು ನೆಕ್ಸ್ಟ್ ನಾವು ನೋಡ್ತಾ ಹೋದರೆ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಇದರ ಬಗ್ಗೆ ಅಪ್ಡೇಟ್ ನಾನು ಕೊಡ್ತಾ ಹೋಗ್ತೀನಿ. ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತಕ್ಕಂಥದ್ದಾಗಿರ್ಬೋದು, ಅಥವಾ ಯಾವ ರೀತಿ ಎಕ್ಸಾಮ್ಸ್ನ ನಡೆಸ್ತಾರೆ ಅಂತಕ್ಕಂಥದ್ದಾಗಿರ್ಬೋದು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ.